ರಾತ್ರಿ ಚೆನ್ನಾಗಿ ಮಲಗಿ ಬೆಳಗ್ಗೆ ಎದ್ದಾಗ ಸ್ವರ್ಗದಲ್ಲಿರಬೇಕು ಎಂಬುದು ಹಲವರ ಆಶಯ. ಎಲ್ಲರೂ ಆರೋಗ್ಯಕರವಾಗಿದ್ದು ಯಾರಿಗೂ ಭಾರವಾಗದೆ ಈ ಇಹಲೋಕವನ್ನು ತೊರೆಯಬೇಕೆಂಬುದು ಎಲ್ಲರ ನಿಲುವು. ಹ್ಯಾಪಿ ಡೆತ್, ಸಂತೋಷಕರ ಸಾಕು. ವಿಶ್ವಾಸದ ಕಣ್ಣುಗಳಲ್ಲಿ ಸ್ವರ್ಗ ನಮ್ಮ ನೈಜ ನಿವಾಸ ಎಂಬುದು ಮನವರಿಕೆಯಾಗುತ್ತದೆ. ಸಾವಿನ ಮೂಲಕ ನಾವು ಮನೆಗೆ ಮರಳುತ್ತೇವೆ. ನಾವೆಲ್ಲರೂ ನಮ್ಮವರನ್ನು ಕಳೆದುಕೊಂಡಾಗ ಅತಿಯಾದ ವೇದನೆ, ನೋವನ್ನು ಅನುಭವಿಸಿದ್ದೇವೆ. ಏಕೆಂದರೆ ಅವರನ್ನು ಮತ್ತೆ ನೋಡಲಾಗದೆಂಬ ಸತ್ಯ ಕಾಡುತ್ತದೆ. ಆದರೆ ಅವರನ್ನು ನಾವು ಸ್ವರ್ಗದಲ್ಲಿ ಭೇಟಿಯಾಗುತ್ತೇವೆಂಬುದು ವಿಶ್ವಾಸದ ಕಣ್ಣುಗಳಿಗೆ, ವಿಶ್ವಾಸದ ಹೃದಯಗಳಿಗೆ ಮನದಟ್ಟಾದಲ್ಲಿ ಸಾಕು. ಶ್ರೇಷ್ಠ ಮನವರಿಕೆ, ಶ್ರೇಷ್ಠ ಅನುಭವ ಕೂಡ. ಇಂದಿನ ಶುಭ ಸಂದೇಶ ಯೋಹಾನನ ಶುಭ ಸಂದೇಶ 11ನೇ ಅಧ್ಯಾಯ. ಯೇಸು ಲಾಜರನ ಸಮಾಧಿಯೆಡೆಗೆ ಬರುವ ಹಾಗೂ ಆತನಿಗೆ ಜೀವ ನೀಡುವ ವಾಚನ. ಆಳವಾದ ದೈವಿಕತೆಯುಳ್ಳ, ವಿಶ್ವಾಸಭರಿತ, ಶ್ರೇಷ್ಠ ಮಹತ್ಕಾರ್ಯವುಳ್ಳ ಈ ವಾಚನ. ಯೇಸು ಲಾಜರ, ಮಾರ್ತಾ, ಮರಿಯಳ ಸ್ನೇಹಿತರಾಗಿದ್ದರು. ಲೂಕನ ಶುಭ ಸಂದೇಶ 10ನೇ ಅಧ್ಯಾಯದಲ್ಲಿ ಯೇಸು ಬೆತಾನಿಯ ಊರನ್ನು ತಲುಪಿದಾಗ ಮಾರ್ತಾ ಎಂಬ ಮಹಿಳೆ ಯೇಸುವನ್ನು ತನ್ನ ಮನೆಗೆ ಆಹ್ವಾನಿಸುತ್ತಾಳೆ. ಆದರೆ ಆಕೆ ಮಾರ್ತಾ ಯೇಸುವನ್ನು ಸೌಜನ್ಯಯುತವಾಗಿ ಆಹ್ವಾನಿಸುತ್ತಾಳೆ. ಹಾಗೆಯೇ ಯೇಸು ಆ ಕುಟುಂಬದ ಗುಣಗಳಿಂದ ಕುಟುಂಬದ ಸ್ನೇಹಿತರಾಗುತ್ತಾರೆ. ಯೇಸು ನಮ್ಮ ಸ್ನೇಹಿತನಾಗಬೇಕು. ನಮ್ಮ ದಿನನಿತ್ಯದ ಹೋಗುಗಳಿಗಿಂತ ಆತನೊಂದಿಗೆ ಸ್ನೇಹಿತನಾಗಲು ಬದುಕು ಮಾರ್ಪಾಡಾಗಬೇಕು. ಆತನನ್ನು ನಮ್ಮ ಕುಟುಂಬಗಳಿಗೆ ಆಹ್ವಾನಿಸಬೇಕು. ಲಾಜರ ರೋಗದಿಂದ ಬಳಲಿದಾಗಲೇ ಯೇಸುವನ್ನು ಅವರು ಸ್ಮರಿಸಿಕೊಳ್ಳುತ್ತಾರೆ. ಯೇಸುವಿಗೆ ಲಾಜರನ ಅನಾರೋಗ್ಯದ ವಿಷಯವನ್ನು ಮಾರ್ತಾ ಮರಿಯ ತಿಳಿಸುತ್ತಾರೆ. ನೀವು ಪ್ರೀತಿಸುವವನು ಅನಾರೋಗ್ಯ ಪೀಡಿತನಾಗಿದ್ದಾನೆ. ಮಾರ್ತಾ ಮರಿಯಳ ಒಂದೇ ವಾಕ್ಯದ ಸಂದೇಶ, ಬೇರೇನು ಹೆಚ್ಚಿಗೆ ಇಲ್ಲ. ಗುಣಪಡಿಸು, ಆರೋಗ್ಯ ನೀಡು, ಯಾವುದೇ ರೆಂಬೆ ಕೊಂಬೆಗಳಿಲ್ಲ. ಆದರೆ ಯೇಸು ದೃಢ ನಿರ್ಧಾರದಿಂದ ಅಲ್ಲೇ ಉಳಿಯಲಿಚ್ಛಿಸುತ್ತಾರೆ. ನಮ್ಮ ಕುಟುಂಬಸ್ಥರು, ಹಿತೈಷಿಗಳಿಗೆ ಅನಾರೋಗ್ಯ ಕಾಡಿದೆ ಎಂದಾಕ್ಷಣ ನಾವು ಓಡಿ ಹೋಗುತ್ತೇವೆ. ಆದರೆ ಇಲ್ಲಿ ಯೇಸು ದೃಢವಾಗಿ ತಾವಿದ್ದಲ್ಲೇ ಉಳಿಯುತ್ತಾರೆ 2 ದಿನಗಳವರೆಗೆ. ಏಕೆಂದರೆ ಯೇಸುವಿನ ಸಮಯದ ಮೇಲೆ, ಯೇಸುವಿನ ಜ್ಞಾನದ ಮೇಲೆ ನಮಗೆ ವಿಶ್ವಾಸವಿರಬೇಕು. ಯೇಸು ಯಾವ ವಿಚಾರದಲ್ಲೂ ಬೇಗನೆ ಆತುರಾತುರವಾಗಿ ದೌಡಾವಿಸುವುದನ್ನಾಗಲಿ ಅಥವಾ ತಡವಾಗಿಯೂ ಆತ ಬರಲಾರ. ಆತನ ಸಮಯ, ಆತನ ಜ್ಞಾನವನ್ನು ನಾವು ವಿಶ್ವಾಸಿಸಬೇಕು. ಯೇಸು ಮಾರ್ತಾ ಮರಿಯಳ ಬಗ್ಗೆ ತೋರುವ ಅಕ್ಕರೆಯನ್ನು ನೋಡೋಣ. ಮಾರ್ತಾ ಮರಿಯ, ಯೇಸುವೇ, ನೀವಿದ್ದಿದ್ದರೆ ನಮ್ಮ ಸಹೋದರ ಸಾಯುತ್ತಿರಲಿಲ್ಲ. ನಿಮ್ಮ ಪ್ರಸನ್ನತೆ ಇದ್ದಿದ್ದರೆ ಅವನು ಸಾಯುತ್ತಿರಲಿಲ್ಲ. ಯೇಸುವಿನ ಈ ಮಹತ್ಕಾರ್ಯ ಗುಣಪಡಿಸುವ ಮಹತ್ಕಾರ್ಯಕ್ಕಿಂತ ಮಹತ್ವವಾದ, ಶ್ರೇಷ್ಠವಾದ ಮಹತ್ಕಾರ್ಯವಾಗಲಿದ್ದು, ಸತ್ತು 4 ದಿನಗಳ ಬಳಿಕ ಸತ್ತ ಲಾಜರನಿಗೆ ಜೀವ ನೀಡುವ ಮಹತ್ಕಾರ್ಯ ಇದಾಗಿತ್ತು. ಯೇಸು ಮಾರ್ತಳೊಂದಿಗೆ ಸಂಭಾಷಿಸಲು ಪ್ರಾರಂಭಿಸುತ್ತಾರೆ. ಆಕೆಯನ್ನು ಆತನ ವಿಶ್ವಾಸದಂಗಳದೊಳಗೆ ಆಮಂತ್ರಿಸಿದಾಗ ಯೋಹಾನನ ಶುಭ ಸಂದೇಶ 11ನೇ ಅಧ್ಯಾಯ 27ನೇ ವಚನದಲ್ಲಿ ನಾವು ನೋಡ್ತೇವೆ, ಹೌದು ಪ್ರಭುವೇ, ನೀವೇ ಅಭಿಷಿಕ್ತರಾದ ಲೋಕೋದ್ಧಾರಕ, ದೇವರ ಪುತ್ರ, ಈ ಲೋಕಕ್ಕೆ ಬರಬೇಕಾದವರು ಎಂದು ನಾನು ವಿಶ್ವಾಸಿಸುತ್ತೇನೆ ಎಂದು ಹೇಳಿ ಶ್ರೇಷ್ಠ ವಿಶ್ವಾಸಿಯಾಗುತ್ತಾಳೆ. ಯೋಹಾನನ ಶುಭ ಸಂದೇಶ 6ನೇ ಅಧ್ಯಾಯ 68ನೇ ವಚನದಲ್ಲಿ, ಪ್ರಭುವೇ, ನಾವು ಹೋಗುವುದಾದರೂ ಯಾರ ಬಳಿ? ನಿತ್ಯ ಜೀವವೀಯುವ
ನುಡಿ ಇರುವುದು ತಮ್ಮಲ್ಲೇ, ತಾವೇ ದೇವರಿಂದ ಬಂದ ಪರಮ ಪೂಜ್ಯರು ಎಂದು ವಿಶ್ವಾಸ ಪ್ರಕಟಿಸಿದ ಪೇತ್ರನ ಸಮಕಾಲೀನಳಾಗುತ್ತಾಳೆ ಈ ಮಾರ್ತ. ನನ್ನ ಪ್ರಭುವೇ, ನನ್ನ ದೇವರೇ ಎಂದು ವಿಶ್ವಾಸ ಪ್ರಕಟಿಸಿದ ಸಂತ ಥೋಮಸನಂತಾಗುತ್ತಾಳೆ ಮಾರ್ತ. ನಾನೇ ಪುನರುತ್ಥಾನ, ನಾನೇ ಜೀವವೆನ್ನುವ ಕ್ರಿಸ್ತ ಯೇಸು ಮರಿಯಳು ಮೊಣಕಾಲೂರಿ ದುಃಖಿಸುವುದನ್ನು ನೋಡಿದ ಯೇಸು ಕೂಡ ಕಂಬನಿ ಮಿಡಿಯುತ್ತಾರೆ. ಯೇಸು ದುಃಖಿಸುವುದು ನಮ್ಮ ಕಷ್ಟಗಳಲ್ಲಿ, ನಮ್ಮ ನೋವುಗಳಲ್ಲಿ ಆತ ನಮಗೆ ಸಾಂತ್ವನ ಎನ್ನುವುದನ್ನು ತೋರುತ್ತದೆ. ತದನಂತರ ಗೋರಿಯನ್ನು ಮುಚ್ಚಿದ್ದ ಕಲ್ಲನ್ನು ತೆಗೆಯಿರಿ ಅಥವಾ ಕಲ್ಲನ್ನು ಉರುಳಿಸಿರಿ ಎಂದು ಯೇಸು ಆಜ್ಞಾಪಿಸುತ್ತಾರೆ. 4 ದಿನಗಳಾಗಿವೆ, ದೇಹ ಕೊಳೆತಿರಬೇಕು ಎಂದು ತಿಳಿಸಿದರೂ ಯೇಸು ಕಲ್ಲನ್ನು ತೆಗೆಯಲು ಹೇಳುತ್ತಾರೆ. ಯೇಸುವಿನ ಮಹಿಮೆಯನ್ನು ದರ್ಶಿಸಲು ಯೋಹನನ ಶುಭ ಸಂದೇಶ 11ನೇ ಅಧ್ಯಾಯ 4ನೇ ವಚನ, ದೇವರ ಪುತ್ರನಿಗೆ ಮಹಿಮೆ ಉಂಟಾಗಲಿದೆ. ದೇವರ ಕಾರ್ಯಗಳಿಗೆ ಮನುಷ್ಯ ಸ್ಪಂದಿಸಿದಾಗ ಮಹಿಮೆ ಉಂಟಾಗುತ್ತದೆ. ಯೇಸು ಲಾಜರನನ್ನು ಪುನಃ ಜೀವಕ್ಕೆಬ್ಬಿಸುವಾಗ ಕಲ್ಲು ದ್ವಾರವನ್ನು ತೆಗೆಯಲು ಆತನ ಒಂದು ಶಬ್ದ ಸಾಕಿತ್ತಾದರೂ ಜನರಿಗೆ ಹೇಳುತ್ತಾರೆ, ನೀವು ಕಲ್ಲನ್ನು ತಳ್ಳಿರಿ ಅಥವಾ ತೆಗೆಯಿರಿ. ನಮ್ಮಲ್ಲಿರುವ ಹಲವು ಕಲ್ಲುಗಳನ್ನು ತೆಗೆಯಬೇಕಾಗಿದೆ ಆತ್ಮೀಯರೇ. ನಮ್ಮ ಪಾಪಗಳೆಂಬ ಕಲ್ಲುಗಳನ್ನು ಪಾಪ ವಿಜ್ಞಾಪನೆ ಸಂಸ್ಕಾರದಿಂದ ತೆಗೆದಾಗ ಕ್ಷಮಾಪಣೆ ತೋರದ ನಮ್ಮ ಕಲ್ಲು ಹೃದಯಗಳನ್ನು ದೇವರ ಕ್ಷಮಾಪಣೆಗೆ ಪಾತ್ರರಾಗುವಂತೆ ಕ್ಷಮಿಸಲು ಮುಂದಾದಾಗ, ಅವಿಶ್ವಾಸದ ಭಯದ ಕಲ್ಲುಗಳನ್ನು ತಳ್ಳಿದಾಗ ದೇವರ ಮಹತ್ ಕಾರ್ಯ ನಮ್ಮಲ್ಲಿ ನೆರವೇರುತ್ತದೆ. ಯೇಸು ಲಾಜರನ ಸಮಾಧಿಯ ಬಳಿ ನಿಂತು ದೇವರಿಗೆ ಕೃತಜ್ಞತೆ ಸಲ್ಲಿಸಿ, ಲಾಜರನೇ ಹೊರಗೆ ಬಾ ಎಂದು ಆಜ್ಞಾಪಿಸುತ್ತಾರೆ. ಸತ್ತ ವ್ಯಕ್ತಿ ಹೊರಬರುತ್ತಾನೆ. ಎಸೇಕಿಯ 37ರಲ್ಲಿ ದೇವರು ಎಸೇಕಿಯನಿಗೆ ಈ ಒಣ ಎಲುಬುಗಳಿಗೆ ಪ್ರವಾದಿಸು ಎಂದಾಗ, ಎಸೇಕಿಯೆಲ್ಲ ದೇವರ ವಾಕ್ಯವನ್ನು ಪ್ರವಾದಿಸಿದಾಗ ಆ ಒಣ ಎಲುಬುಗಳಿಗೆ ಜೀವ ಉಸಿರು ತುಂಬಿತು. ಅದೇ ದೇವರ ವಾಕ್ಯ ಸತ್ತ ಲಾಜರನಿಗೆ ಉಸಿರು ನೀಡಿತು. ಆತನ ಒಣ ಎಲುಬುಗಳು ದೇವರ ವಾಕ್ಯದಿಂದ ಜೀವ ಪಡೆಯಿತು. ಡೆಡ್ ಮ್ಯಾನ್ ವಾಕಿಂಗ್, ಸತ್ತ ಹಣ ನಡೆಯುವಂತೆ ನಮ್ಮ ಪಾಪಗಳಿಂದ, ದುಷ್ಕೃತಿಯ ಜೀವನದಿಂದ ಸತ್ತ ಲಾಜರನಂತಿರುವ ನಮಗೆ ದೇವರ ವಾಕ್ಯ ಜೀವ ನೀಡಲಿ. ಆಮೆನ್.